ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ರಾತ್ರಿ ಉಳಿದಿದ್ದ ಅನ್ನದಿಂದ ರೆಸಿಪಿ ರೀ. ರಾತ್ರಿ ಅನ್ನ ಉಳಿದ್ರೆ ನೀವೆಲ್ಲ ಏನು ಮಾಡ್ತೀರಿ? ಚಿತ್ರಾನ್ನ ಮಾಡ್ತೀರಿ, ಇಲ್ಲ ತಾಲಿಟ್ ಪಟ್ಟಿ ಮಾಡ್ತೀರಿ, ಅಥವಾ ಬೇರೆ ಹಾಲು ಮೊಸರು ಕಳಿಸ್ರಿ ಈ ರೀತಿ ಮಾಡ್ತೀರಿ. ನಾ ಇವತ್ತು ಸ್ಪೆಷಲ್ಲಾಗಿ ಇಡ್ಲಿ ಮಾಡಿ ತೋರ್ಸಾತೀನಿ ನೋಡ್ರಿ. ರಾತ್ರಿ ಉಳಿದಿದ್ದ ಅನ್ನದಿಂದ ಬೆಳಗ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಸ್ತಾಗಿರಿ. ಹೋಟೆಲ್ಲಷ್ಟು ಮೃದುವಾಗಿ ಇಡ್ಲಿ ಆಗ್ಯಾವ ನೋಡ್ರಿ. ನೀವು ಇದೊಂದು ಸತಿ ವಿಡಿಯೋ ನೋಡಿಬಿಟ್ರೆ ಇನ್ಮೇಲೆ ಇಡ್ಲಿ ರವೆ ಹಾಕಿ ಇಡ್ಲಿನ ಮಾಡೋದಿಲ್ಲ, ಇದೇ ಥರ ಇಡ್ಲಿ ಮಾಡ್ತೀರಿ ನೋಡ್ರಿ. ಅಷ್ಟು ಚಲೋ ಆಗಿದ್ವು. ಇಡ್ಲಿ ರವೆ ತರೋ ಸಮಸ್ಯೆನೇ ಇರೋಂಗಿಲ್ಲ ನಿಮಗೆ. ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ ಬರ್ರಿ ಈಗ ಫಟಾಫಟ್ ಅಂಥೇಳಿ ಟೈಮ್ ವೇಸ್ಟ್ ಮಾಡಲಾರ್ದು. ಈಗ ಫಸ್ಟ್ ನೋಡ್ರಿ, ನಾನು ರಾತ್ರಿ ಉಳಿದಿದ್ದ ಅನ್ನ ತೊಗೊಂಡೇನಿ. ಈಗ ನೋಡ್ರಿ ಇದಿಷ್ಟು ಅನ್ನ ಉಳಿದಿತ್ತು ನಮ್ಗೆ, ರಾತ್ರಿ ಉಳಿದಿದ್ದಿದ್ದು ಉದೂರಾಗೈತಿ. ಮತ್ತು ನಾವು ರೇಷನ್ ಅಕ್ಕಿದ ಅಲ್ಲ, ಇದು ಚಲೋ ಅಕ್ಕಿ ಇರ್ತೈತಲ್ರಿ ಅದ್ರದ್ದು, ಸೋನಾ ಮಸೂರಿ ಅಂಥದ್ದಿರ್ತೈತಲ್ಲ ಆ ಅಕ್ಕಿದು. ನಾ ರೇಷನ್ ಅಕ್ಕಿಲೇ ಮಾಡಿ ತೋರ್ಸಂದ್ರೆ ಅದನ್ನೂ ಒಮ್ಮೆ ಮಾಡಿ ತೋರಿಸ್ತೀನಿ, ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ, ನಾನು ಒಂದು ಬೌಲಷ್ಟು ನಾನು ಅನ್ನ ತೊಗೊಂಡೇನಿ. ನೀವು ಮೆಜರ್ಮೆಂಟ್ ಕರೆಕ್ಟ್ ಇಟ್ಕೊರಿ, ಇದರಲ್ಲೇ ನಾವು ಎಲ್ಲನೂ ಹಾಕೋಬೇಕಾಕೈತಿ. ಹಾಗಾಗಿ ಕೈಲೇ ಹಾಕೊಳಂಗಿಲ್ಲ ಅನ್ನನ. ನಾವು ಒಂದು ಮೆಜರ್ಮೆಂಟ್ ತೊಗೊಂಡು ಅದರಲ್ಲೇ ಹಾಕೋತೀನಿ. ಒಂದು ಬೌಲ್ ತೊಗೊಂಡೇನಿ ನೋಡ್ರಿ, ಅದ್ರ ತುಂಬ ನಾನು ಅನ್ನ ತೊಗೊಂಡೇನಿ. ಅದನ್ನೀಗ ಒಂದು ಬುಟ್ಟಿಗೆ ಹಾಕ್ಕೊಂಡೀನಿ. ಆಮೇಲೆ ಮೊಸರು ಅಷ್ಟು ತೊಗೊಂಡೀನಿ. ಅನ್ನ ಎಷ್ಟು ತೊಗೊಂಡಿದ್ನಲ್ಲ ಮೊಸರು ಅಷ್ಟು ತೊಗೊಂಡೀನಿ. ನಿಮ್ಮ ಮನೆಯೊಳಗೆ ಏನಾರ ಗಟ್ಟಿ ಮೊಸರು ಇದ್ರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಟೈಪ್ ಮಾಡ್ಕೊಂಡಾದ್ರೂ ಹಾಕೋಬೋದು. ಆದರೆ ಇನ್ನೇನು ರೀ, ಫಸ್ಟ್ ನೀವು ತಿಳ್ಕೊಬೇಕಾದ ಹುಳಿ ಮೊಸರು ಇರ್ಬೇಕು ನೋಡ್ರಿ. ಭಾಳ ಹುಳಿ ಇರ್ಬೇಕು ರೀ ಮೊಸರು, ಅಂದ್ರೆ ನಮ್ಗೆ ಇಡ್ಲಿ ಸಾಫ್ಟ್ ಹಾಕವು ಮತ್ತು ಮೃದುವಾಗಿ ಹಾಕವು, ಮೆತ್ತಗೆ ಹಾಕವು. ಇದು ಅಷ್ಟು ಹುಳಿ ಬರೋ ವಾಸನೆ ಬರ್ತೈತೆ ನೋಡ್ರಿ ನಿಮ್ಗೆ. ಒಂದೆರಡು ದಿನ ನೀವು ಮೊಸರು ಹೊರಗೆ ಇಟ್ಟುಬಿಟ್ರೆ ತಾನೇ ಹುಳಿ ಆಗಿಬಿಡ್ತೈತೆ, ಅದಕ್ಕೇನು ಮಾಡೋದೇ ಬೇಡ ನೀವು. ಅದೀಗ ಅನ್ನ ಮೊಸರು ಕಲಿಸ್ಕೊಂಡೆ ನೋಡ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಈಗ ಮೊಸರನ್ನ ಕಲಸಿಟ್ಟಿದ್ನಲ್ಲ ಅದನ್ನು ಹಾಕೋತೀನಿ. ಈಗ ಇದಕ್ಕೆ ನೀರದು ಏನು ಹಾಕೋಂಗಿಲ್ಲ ರೀ, ಪೂರ್ತಿ ನುಣ್ಣಗೆ ರುಬ್ಬೇಕು ನೋಡ್ರಿ. ಪೂರ್ತಿ ಇದ್ರ ಹಿಟ್ಟು ದೋಸೆ ಹಿಟ್ಟು ಆದಂಗೆ ಆಗಿರ್ಬೇಕಿದೆ. ಆ ರೀತಿ ನೀವು ರುಬ್ಕೊಂಬರ್ಬೇಕ್ರಿ ಇದನ್ನ. ನೋಡ್ರಿ, ನಾ ರುಬ್ಕೊಂಬಂದೆಲ್ಲ ಈ ರೀತಿ ರುಬ್ಕೊಂಬರ್ರಿ. ಹುಳಿ ಮೊಸರು ಇದ್ರೆ ಅಷ್ಟು ಇಡ್ಲಿ ಮೃದುವಾಗಿ, ಇದನ್ನು ಅನ್ನದ್ಲಿಂದ ಮಾಡೈತೆ ಅನ್ನೋದೇ ಇಲ್ಲರಿ, ಅಷ್ಟು ಮೃದುವಾಗಿರ್ತಾವೆ ನೋಡ್ರಿ ಇಡ್ಲಿ. ನೋಡ್ರಿ ಎಷ್ಟು ಸಾಫ್ಟಾಗಿ ರುಬ್ಕೊಂಬಂದೀನಿ. ಸೇಮ್ ದೋಸೆ ಹಿಟ್ಟಿರ್ತೈತಲ್ಲ ಅದೇ ರೀತಿನ ರುಬ್ಕೊಂಬಂದೀನಿ ನೋಡ್ರಿ ಇದನ್ನು. ಈಗ ಇದಿಷ್ಟು ರೆಡಿ ಆತಲ್ರಿ, ಇದನ್ನು ಕೈಯಾಡ್ಸೋದೇನು ಬೇಡ್ರಿ. ಇಷ್ಟು ನಾವು ಮಾಡ್ದೇನಲ್ಲ ಇಷ್ಟು ಮಾಡಿಕೊಂಡು ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ರವೆ ತೊಗೊತೇನೆ ನಾನು. ಈಗ ಅನ್ನ ಮೊಸರು ಎದ್ರಲ್ಲೇ ಯಾವ್ದು ಕಪ್ಪಲೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲೆ ನಾನು 1 ಕಪ್ ಸೂಜಿ ರವೆ, ಅಂದ್ರೆ ಬಾಂಬೆ ರವೆ ಅದನ್ನು ತೊಗೊಂಡೇನಿ ನೋಡ್ರಿ. ದೊಡ್ಡ ರವೆ ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ ರೀ, ಹಾಗಾಗಿ ನಾನು ಈಗ ಬಾಂಬೆ ರವೆ ಹಾಕ್ಕೊಂಡು ಮಾಡ್ಕೋತೀನಿ. ಇದನ್ನು ಒಂದು 5 ನಿಮಿಷ ಹುರಿದೆ ನೋಡ್ರಿ. ನಾನು ಚಲೋ ತಂಗೆ ಸಣ್ಣ ಉರಿ ಇಟ್ಟು ಹುರ್ಕೋರಿ. ಇದನ್ನು ಕೈಯಾಡಿಸಿ ತೆಗಿಬ್ಯಾಡ್ರಿ, ಚಲೋ ಹುರಿಬೇಕು. ಅಂದ್ರೆ ನಾವು ರವೆ ಇಡ್ಲಿ ಮಾಡ್ತೇವಲ್ಲ ಆ ರೀತಿ ಹುರಿಬೇಕ್ರಿ. ಈಗ ಇದನ್ನು ಆರಾಕ ಒಂದು ತಾಟ್ನೊಳಗೆ ಹಾಕಿಟ್ಟೇನೆ ನೋಡ್ರಿ. ಅಷ್ಟರೊಳಗೆ ಅದು ಆರೋ ಮಟ್ಟ ಅಂದ್ರೆ ಒಂದು ಚಟ್ನಿ ಮಾಡ್ಕೊಬಿಡೋಣ. ಏನು ಹುರಿಲಾರ್ದ ನಾನು ಬರೀ ಚಟ್ನಿ ಮಾಡತ್ತೀನಿ ನೋಡ್ರಿ. 1 ಹಿಡಿಯಷ್ಟು ಕೊಬ್ಬರಿ ಹಾಕೇನಿ ನೋಡ್ರಿ. 2 ಹಿಡಿಯಷ್ಟು ನಾನು ಪುಟಾಣಿ ಹಾಕ್ಕೊಂಡೇನಿ. ಎಲ್ಲ ನಿಮಗೆ ಹಿಡಿಯೊಳಗೆ ತೋರಿಸ್ತೀನಿ ನಾನು. 2 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡೇನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋರಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋರಿ. ಆಮೇಲೆ ಚಿಟಿಗೆಯಷ್ಟು ಹುಣಸೆಹಣ್ಣು ಹಾಕೋರಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋರಿ. ನಾನು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ, ಒಂದು 5 ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ಕರಿಬೇವು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಈಗ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋರಿ. ಇದಕ್ಕೆ ಈಗ ಹಿಂಗೆ ಹಾಕೋಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಹೋಟೆಲ್ಷ್ಟು ರುಚಿ ಬರ್ತೈತಿ ಹಿಂಗೀಗ ಹಾಕೊಂಡ್ರೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋರಿ. ಒಂದು ಬೆಲ್ಲ, ಹುಣಸೆಹಣ್ಣು ಹಾಕಿರ್ತೇವಲ್ಲ ಅದು ಕರೆಕ್ಟ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೇವ್ರಿ. ಹುಳಿ ಆದರೆ ಚಲೋ ಆಗೋಲ್ಲ ಚಟ್ನಿ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಬರ್ತೀನಿ ನೋಡ್ರಿ. ನಮಗೆ ಇಡ್ಲಿ ತಿನ್ನಕ್ಕೆ ಹೆಂಗೆ ಬೇಕಲ್ಲ ಚಟ್ನಿ ಆ ರೀತಿ ರುಬ್ಕೊಂಬರ್ತೀನಿ. ಒಂದು ಸ್ವಲ್ಪ ಇಡ್ಲಿಗೆ ನೀರಾಗಿದ್ರನ ಚಲೋ ಅನಿಸ್ತೈತ್ರಿ, ಹಾಗಾಗಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಕೊಂಬಂದೆ. ಈಗ ಇದನ್ನು ಒಂದು ಬೌಲ್ಗೆ ತಗೊಂಬಿಡೋಣ್ರಿ. ನೋಡ್ರಿ ಇಷ್ಟು ನೀರಾಗಿದ್ದರೆ ಸಾಕು ನಮಗೆ. ಅದ್ರೊಳಗೆ ಜಾರೊಳಗೆ ಇನ್ನೂ ಸ್ವಲ್ಪ ಚಟ್ನಿ ಇರ್ತೈತಲ್ಲ ಸ್ವಲ್ಪ ನೀರು ಹಾಕಿ ಕೈಯಾಡಿಸಿ ಹಾಕೊಂಡ್ಬಿಟ್ಟೆ ನೋಡ್ರಿ. ಇದಕ್ಕೆ ನೋಡ್ರಿ ಏನು ಹುರಿಲಾರ್ದ ಮೆಣ್ಸಿನ್ಕಾಯಿ ಶೇಂಗಾ ಏನು ಹುರಿಲಾರ್ದ ಹೋಟೆಲ್ ಟೈಪ್ ನಾನು ಚಟ್ನಿ ಮಾಡಿ ತೋರಿಸೀನಿ ನಿಮಗೆ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ವಸ್ತು ಹಾಕಬೇಕ್ರಿ. ಈಗ ಲಾಸ್ಟಿಗೆ ಹಾಕಿ ತೋರಿಸ್ತೀನಿ ನಾನು. ಎಣ್ಣೆ ಕಾಸಿ ಜೀರಿಗೆ ಸಾಸಿವೆ ಕರಿಬೇವನ್ನ ಹಾಕ್ಕೊಂಡೆ ನೋಡ್ರಿ. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ನೋಡ್ರಿ ಇಡ್ಲಿ ಚಟ್ನಿ ಟೇಸ್ಟಾಗಿ ಬರೋದು, ಇಲ್ಲಾಂದ್ರೆ ಒಂದೀಟು ಟೇಸ್ಟ್ ಆಗೋದಿಲ್ಲ
ನೋಡಿರಿ ಈ ಚಟ್ನಿ ರೆಡಿ ಐತಿ. ಇದಕ್ಕೆ ಲಾಸ್ಟಿಗೆ ಏನು ಹಾಕ್ತೀನಿ ಅಂದೆಲ್ಲ ಹೋಟೆಲ್ ಟೇಸ್ಟ್ ಬರ್ಬೇಕಂದ್ರೆ ಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಉದಿಸಿ ಇದನ್ನು ಮುಚ್ಚಿಬಿಟ್ಟು ಬಿಡ್ಬೇಕು ರೀ. ಮತ್ತು ಹೊಳ್ಳಿ ಕೈಯಾಡ್ಸಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ನೀಡ್ತಿರ್ತೇವಲ್ಲ ಅವಾಗ ಒಂದು ಸ್ವಲ್ಪ ಕೈಯಾಡಿಸಿ ಹಚ್ಬೇಕು ನೋಡಿರಿ. ಸಕ್ರೆ ಉದುರ್ಸಬೇಕು ರೀ, ಅಂದ್ರೆ ನಮಗೆ ಟೇಸ್ಟ್ ಅದು. ನೀವು ಒಂದು ಸತಿ ಮಾಡಿಲ್ಲ ಅಂದ್ರೆ ಮನೆಯೊಳಗೆ ಮಾಡ್ಕೊಂಡು ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಏನಾಕೈತಂತ. ಈಗ ಇದೆ ನಾವು ಅನ್ನ ಮೊಸರು ರುಬ್ಬಿ ಇಟ್ಟಿದ್ವಲ್ಲ ಅದನ್ನು ತೊಗೊಂಡೆ. ರವೆ ಹುರಿದಿಟ್ಟಿದ್ನಲ್ಲ ಅದನ್ನು ತೊಗೊಂಡು ರವಾನ ಅದಕ್ಕೆ ಹಾಕೊಂಡೆ ನೋಡಿರಿ. ಮೊಸರು ಅನ್ನ ರುಬ್ಬಿಟ್ಟಿದ್ದಕ್ಕೆ ನೋಡಿರಿ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇಡ್ಲಿ ಹಿಟ್ಟಿರ್ತೈತಲ್ಲ ಆ ರೀತಿ ಮಾಡ್ಕೋಬೇಕ್ರಿ ಈಗ ಇದನ್ನು. ನೋಡಿರಿ ಈಗ ನಾನು ನೀರು ಹಾಕತ್ತೇನಲ್ಲ ಹಂಗೆ ಇಟ್ಟು ಸ್ವಲ್ಪ ಹಾಕ್ಕೊಡ್ರಿ. ಒಮ್ಮಕ್ಲೆ ಜಾಸ್ತಿ ಸುರುವಾಗಿ ಹೋಗಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ನಮ್ಗೆ ಇಡ್ಲಿ ಹಿಟ್ಟು ಹೆಂಗಿರ್ತೈತಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ ಇದನ್ನ. ಈಗ ನಾನು ಚಮಚೆಲೆ ಕೈಯಾಡಿಸಿ ಸಾಕ್ರಿ. ಈಗ ಕೈಲೇ ಕೈಯಾಡ್ಸ್ಕೊಂಡ್ಬಿಡೋಣ ಅಂದ್ರೆ ನಮ್ಗೆ ಅದು ಎಲ್ಲ ಪೂರ್ತಿ ಕೂಡ್ಕೋತೈತಿ. ಇಡ್ಲಿ ಮತ್ತು ಅನ್ನ ಮೊಸರು ಎಲ್ಲ ರುಬ್ಬಿಟ್ಟಿದ್ದು ಕೂಡ್ಕೋತೈತಿ ನೋಡ್ರಿ. ಅಂದ್ರೆ ನೋಡಿರಿ ಈ ರೀತಿ ಉಡಿಬೇಕು ನಾವು. ಉಡಿದ್ರೆ ಲಘುನ ಉಬ್ಬಿ ಬರ್ತೈತ್ರಿ ಹಿಟ್ಟು. ಅನ್ನದಿಂದ ಇಡ್ಲಿ ಮಾಡಿಲ್ಲ ಅಂದ್ರೆ ಈಗ ಸದ್ಯನ ಮಾಡ್ಕೊತೀನಿ ರೀ ನೀವು. ನಿಮಗೆ ಎಷ್ಟು ಚಲೋ ಆಗಿದ್ವು ಅಂಥೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ನೋಡಿರಿ. ಎಂದು ನೋಡಿರೋಂಗಿಲ್ಲ ತಿಂದಿರೋಂಗಿಲ್ಲ ಅಷ್ಟು ರುಚಿಯಾಗದವ್ರಿ ಇಡ್ಲಿ ಇವು. ನಮ್ದು ಒಂದು ದಿನದ ಬ್ರೇಕ್ಫಾಸ್ಟ್ ರೆಸಿಪಿನ ಮುಗಿದ್ಬಿಡ್ತೈತೆ ರೀ. ದಿನ ಏನು ಮಾಡ್ಬೇಕಂತ ಹೆಣ್ಮಕ್ಳಿಗೆ ಇರೋದರ ಚಿಂತೆ. ನೀವು ಒಂದು ಸತಿ ಈ ರೀತಿ ಅನ್ನ ಹಾಕಿ ಇಡ್ಲಿ ಮಾಡಿ ನೋಡಿರಿ, ನಿಮ್ಗೆ ಎಷ್ಟು ಚಲೋ ಆಗಿರ್ತಾವೆ. ನೀವು ಪದೇ ಇದನ್ನು ಮಾಡ್ಕೊಂಡು ತಿಂತೀರಿ ನೋಡಿರಿ. ಒಂದು 5 ನಿಮಿಷ ನಾನು ಇದನ್ನು ನೆನೆಯಾಕೆ ಇಟ್ಟಿದ್ದೆ ರೀ. ರವೆ ಹಾಕಿರ್ತೇವಲ್ಲ ಹಾಗಾಗಿ ಮೊಸರು ಅನ್ನ ಆದರೂ ಕೂಡ ನೆನೆಯಾಕೆ ಇಟ್ಟಿದ್ದೆ. ಈಗ ಒಂದು 5 ನಿಮಿಷ ತೊಗೊಂಡು ಬಂದೆ ನೋಡಿರಿ. ಎಷ್ಟು ನೋಡಿರಿ ನಾವು ಕೈಲೇ ಉಡಿತೇವಲ್ಲ ಒಂಥರ ಉಬ್ಬಿ ಬಂದಂಗೆ ಆಕೈತೆ ರೀ ಹಿಟ್ಟದು. ಈಗ ಸೋಡಾ ಹಾಕೋತೇನೆ ನೋಡಿರಿ. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋರಿ. ಇನ್ಸ್ಟೆಂಟಾಗಿ ಮಾಡತ್ತೇವಲ್ಲ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೇನೆ ಸೋಡಾ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡ್ಸ್ಕೊಂಬಿಡೋಣ್ರಿ. ಈಗ ಸೋಡಾ ಹಾಕಿಂದ ಜಾಸ್ತಿ ಉಡಿಬಾರ್ದ್ರಿ ಮತ್ತು ಜಾಸ್ತಿ ಕಲಸ್ಬಾರ್ದು ನೋಡಿರಿ. ನಾವು ಬುರ್ಗ ಆತಂದ್ರೆ ಇಡ್ಲಿ ಚಲೋ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡ್ಸ್ಕೋಬೇಕ್ರಿ ಸೋಡಾ ಹಾಕಿಂದ. ಈಗ ಇಡ್ಲಿ ಸೆಟ್ ತೊಗೊಂಡೆ. ನಮ್ಮ ಮನೆಯೊಳಗೆ ಇಂಥವದಾವ ಸೆಟ್. ಇವಕ್ಕೆ ಒಂದಿಟ್ಟು ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ನೋಡಿರಿ ಫಸ್ಟ್. ಈಗ ನಾವು ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅನ್ನದಿಂದ ಅದನ್ನು ಹಾಕೋತೇನೆ ನೋಡಿರಿ. ಒಂದೊಂದು ಸ್ಪೂನ್ ಹಾಕೋತೇನೆ ರೀ ನಾನು. ಅದು ಎಷ್ಟು ಐತಲ್ಲ ಬೌಲ್, ಇದನ್ನು ಇಡ್ಲಿ ಪ್ಲೇಟಿಂದ ಬೌಲ್ ಅಷ್ಟು ಕರೆಕ್ಟಾಗಿ ಹಾಕೋತೇನೆ ನೋಡಿರಿ ನಾನು. ಅದಕ್ಕಿಂತ ಜಾಸ್ತಿ ಹಾಕೋಕ್ಬೇಡ್ರಿ, ದಪ್ಪ ಆಕ್ಕವು. ಮತ್ತು ಅವು ದಪ್ಪ ಆದ್ರೆ ಚಲೋ ಆಗೋದಿಲ್ಲ ರೀ, ಗಟ್ಟಿ ಆಕ್ಕವು. ನಿಮ್ಗೆ ಇಷ್ಟ ಹಾಕಿರಲ್ಲ, ಉಬ್ಬಿ ಬರ್ತಾವ್ರಿ. ಅದ್ರ ತುಂಬ ಹಾಕ್ಕಾವ ನೋಡ್ರಿ ಇಡ್ಲಿ ಪ್ಲೇಟಿನ ತುಂಬ. ಈಗ ಇದಿಷ್ಟು ರೆಡಿ ಆಯ್ತು. ನಾ ಇಡ್ಲಿ ಸೆಟ್ ಒಳಗೆ ನೀರು ಹಾಕಿ ಕುದಿಯಾಕಿಟ್ಟಿದ್ದೆ. ಅದು ಕುದಿ ಹತ್ತಂದ್ರೆ ಇವು ಪ್ಲೇಟೆಲ್ಲ ಇಡ್ಲಿ ಹಿಟ್ಟು ಹಾಕಿಟ್ಟಿದ್ವಲ್ಲ ಆ ಪ್ಲೇಟೆಲ್ಲ ಇಟ್ಟುಬಿಡ್ತೇನೆ ನೋಡಿರಿ. ನೀರು ಕುದಿ ಹತ್ತದಾಗಷ್ಟೇ ಇಡ್ಬೇಕ್ರಿ ಅವನ್ನ, ಇಲ್ಲಂದ್ರೆ ಹಂಗೆ ಇಟ್ರೆ ಚಲೋ ಅನ್ಸೋಂಗಿಲ್ಲ ನೋಡಿರಿ. ಬೆಂದಾವಿಗೆ ಇಡ್ಲಿ ಅಗಳೆ ಮುಚ್ಚಿಟ್ಟಿದ್ನೆಲ್ಲ. ಈಗ ಒಂದು 10 ನಿಮಿಷ ಬಿಟ್ಟು ನೋಡಾತೀನಿ ನೋಡಿರಿ. ಉಬ್ಬಿ ಬಂದಾವಿಲ್ರಿ, ಹಿಂಗೆ ಉಬ್ಬಿ ಬರ್ತಾವೆ. ಸೇಮ್ ರವಾ ಇಡ್ಲಿಕ್ಕಿಂತನೂ ರುಚಿಯಾಗ್ಯಾವ ನೋಡಿರಿ. ಅಷ್ಟು ಮೃದುನೂ ಆಗ್ಯಾವ ರೀ. ಯಾಕಂದ್ರೆ ಅನ್ನ ಮೊಸರು ಹಾಕಿರ್ತೇವಲ್ಲ, ರವಾಕ್ಕಿಂತನೂ ಮೃದು ಇರ್ತೈತಿ ಅನ್ನ. ಎಲ್ಲ ಹದವಾಗಿ ಮಸ್ತಾಗಿ ಕೂಡ್ಕೊಂಡೈತೆ ನೋಡ್ರಿ ಅನ್ನ ಮೊಸರು ಬಾಂಬೆ ರವೆ ಎಲ್ಲ. ಜಾಸ್ತಿ ಹೊತ್ತಿಲ್ರಿ, 5 ನಿಮಿಷ 10 ನಿಮಿಷದೊಳಗಂದ್ರೆ ನಾವು ಈ ಇಡ್ಲಿ ರೆಡಿ ಮಾಡಿಬಿಡೋದು ನೋಡಿರಿ. ರಾತ್ರಿ ರವೆ ನೆನೆಸ್ಬೇಕನ್ನೋಂಗಿಲ್ಲ, ಉದ್ದಿನ ಬೇಳೆ ನೆನೆಸ್ಬೇಕನ್ನೋಂಗಿಲ್ಲ, ಏನಿಲ್ಲರಿ. ಫಟಾಫಟ್ ಅಂತ ಬೆಳಗ್ಗೆ ನೀವು ಎದ್ದು ಕೂಡೇನ ಒಂದು ಸ್ವಲ್ಪ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ಇಡ್ಲಿ ರೆಡಿನ ಆಗ್ಬಿಡ್ತಾವೆ ನೋಡಿರಿ. ಎಷ್ಟು ಮಸ್ತಾಗ್ಯಾವಲ್ಲ, ಮೃದುವಾಗ್ಯಾವ. ನೀವು ಒಂದು ಬೌಲ್ ಅನ್ನದಾಗ ಮತ್ತು ಒಂದು ಬೌಲ್ ರವೆ ತೊಗೊಂಡ್ರೆ ಇಷ್ಟು ಇಡ್ಲಿ ಆಗ್ಯಾವ ನೋಡಿರಿ ನಮಗೆ. ಈಗ ಮುರಿದು ತೋರಿಸ್ತೇನೆ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವು ಮತ್ತು ಒಳಗೆಲ್ಲ ಹೆಂಗೆ ಉಬ್ಬಿ ಬಂದಾವ ಇಡ್ಲಿ ನೋಡಿರಿ. ಸ್ಪಂಜಿ ಆಗ್ಯಾವ ಇಡ್ಲಿ, ಅಷ್ಟು ಮೃದುವಾಗ್ಯಾವ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಶಶಿ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತೆ, ಅದನ್ನು ಒತ್ತಿದ್ರೆ ನಾ ಮಾಡೋದು ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ನೋಡಿರಿ. ಹೊಸ ವಿಡಿಯೋ ಮಾಡಿಬಿಡ್ತಿರ್ತೀನಿ, ನೀವೇ ನೋಡ್ಬೋದು. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ, ಅಂದ್ರೆ ನಿಮಗೆ ನಾ ಏನೇನು ಹಾಕೀನಿ ಏನೇನು ಮಾಡೀನಿ ಅನ್ನೋದು ತಿಳಿತೈತಿ ನೋಡಿರಿ. ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರ್ ಆಗ್ಯಾವು. ನೀವು ಇವತ್ತು ಮಾಡ್ಕೊಂಡು ತಿನ್ನಿರಿ, ಹೆಂಗಾಗ್ಯಾವ ಅಂತ ಹೇಳ್ರಿ.
ವಿಡಿಯೋ ಪೂರ್ತಿ ನೋಡೋದು ಮಾತ್ರ ಮರಿಬೇಡ್ರಿ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿರಿ ಚಟ್ನಿ ಮಾಡಿಟ್ಟಿದ್ನೆಲ್ಲ ನಾನು ಆಗಳೇ ನಿಮಗೆ ತೋರಿಸಿದ್ನೆಲ್ಲ ಮಾಡಿ ಅದನ್ನು ಹಾಕ್ತೆ ನೋಡಿರಿ. ಈಗ ಇಡ್ಲಿ ಮೇಲೆ ಸೇಮ್ ಹೋಟೆಲ್ನೊಳಗೆ ಕೊಡ್ತಾರಲ್ಲ ಅದೇ ರೀತಿನೇ ಐತ್ರಿ. ಟೇಸ್ಟ್ನು ಅದೇ ರೀತಿ ಐತಿ. ನೀವು ಒಂದು ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗತ್ತಂತ ಹೇಳ್ರಿ. ನಾವು ವಿಡಿಯೋ ಮಾಡಿದ್ದೆ TV, ಟ್ಯಾಬ್, ಕಂಪ್ಯೂಟ್ರ್, ಮೊಬೈಲ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವ ಊರಿಂದ ಎಲ್ಲಿಂದ ನೋಡತ್ತೀರಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.